ನಮಸ್ತೆ. 29/11/2025 ಶನಿವಾರ, ಶುಕ್ಲ ಪಕ್ಷ. ಇವತ್ತು ನವಮಿ ತಿಥಿ. ರಾತ್ರಿ 11 ಗಂಟೆ 15 ನಿಮಿಷ 13 ಸೆಕೆಂಡ್ವರೆಗಿದೆ. ಆನಂತರ ದಶಮಿ. ನಕ್ಷತ್ರ ಇವತ್ತು ಪೂರ್ವಭಾದ್ರ. ರಾತ್ರಿ 2 ಗಂಟೆ 22 ನಿಮಿಷ 16 ಸೆಕೆಂಡ್ವರೆಗೂ, ಅಂದರೆ ರಾತ್ರಿ 12 ಗಂಟೆ ಮೇಲೆ 2 ಗಂಟೆ 22 ನಿಮಿಷದವರೆಗಿದೆ. ಆನಂತರ ಬರೋದು ಉತ್ತರಾಭಾದ್ರ ನಕ್ಷತ್ರ. ಬೆಳಗ್ಗೆಯಿಂದ ರಾತ್ರಿ 2:23ವರೆಗೂ ಮರಣ, ಕಾಲದಂಡ ಅನ್ನುವ ಮೃತ್ಯು ಅಂತಂದರೆ ಪೂರ್ತಿಯಾಗಿ ಅಶುಭವಾಗಿದೆ. ಸಾಲದಕ್ಕೆ ಶನಿವಾರ, ಆದ್ದರಿಂದ ಯಾರೇ ಆದರೂ ಎಚ್ಚರ. ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರದವರು ಖಂಡಿತವಾಗಿ ಪರಿಹಾರ ಮಾಡಿಕೊಳ್ಳಿ. ಕೋಪ ಮಾಡ್ಕೋಬೇಡಿ, ಸೈಲೆಂಟ್ ಆಗಿರೋದು ಉತ್ತಮ. ಯಾರು ಶಾಪವೂ ಬೇಡ. ಆದ್ದರಿಂದ ಖಂಡಿತ ಎಚ್ಚರ. ಇದರಲ್ಲಿ 6:25ರಿಂದ ರಾತ್ರಿ 2:22ವರೆಗೂ ಈ ನಕ್ಷತ್ರದವರು, ಅಂದರೆ ನಾನು ಫಸ್ಟ್ ಹೇಳಿದಂತೆ ಪೂರ್ವಭಾದ್ರ ನಕ್ಷತ್ರದವರು. ನಿಮಗೆ ಶೂಲ ಅಂತಂದರೆ ಕೆಟ್ಟೋದು ಅಂತ ತಿಳ್ಕೊಬೋದು, ಅದು ಡೀಟೇಲ್ ಬೇಡ. ನಿಮಗೆ ದಕ್ಷಿಣ ದಿಕ್ಕಲ್ಲಿ ಶೂಲವಿದೆ. ಆದ್ದರಿಂದ ನೀವು ದಕ್ಷಿಣ ಕಡೆ ಏನಾದರೂ ಹೊರಟು ಹೋಗೋದಾದರೆ ಖಂಡಿತವಾಗಿ ಗಮನ ಕೊಡಿ. ಮತ್ತು ಇವತ್ತು ಬೇರೆ ವಿಷಯಗಳಿಗೆ ಬರೋಣ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳು ಅಂತಾರೆ. ಏನರ್ಥ ಅಂದರೆ ನಕ್ಷತ್ರ ಪಾದಗಳು ಮತ್ತು ರಾಶಿ. ವಿಶೇಷವಾಗಿ ಇವತ್ತು ಬೆಳಿಗ್ಗೆ 6:25ರಿಂದ 8:33ವರೆಗೂ ಕುಂಭರಾಶಿ. ರಾತ್ರಿ 8:33ನ ಮೇಲೆ ಮೀನರಾಶಿ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ರಾತ್ರಿ 8:33ನ ಮೇಲೆ ಮಕ್ಕಳು ಹುಟ್ಟಿದ್ರೆ ಅವರು ಮೀನರಾಶಿ, ಅಲ್ಲಿಯವರೆಗೂ ಇದು ಕುಂಭರಾಶಿ. ಹಾಗಾಗಿ ಈ ದಿನದಲ್ಲಿ ಬೆಳಿಗ್ಗೆ 6:25ರಿಂದ 8:47ವರೆಗೂ ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ. ಪೂರ್ವಭಾದ್ರ ನಕ್ಷತ್ರದ 1ನೇ ಪಾದ ಕುಂಭರಾಶಿಯಲ್ಲಿದೆ. ಅದೇ ಥರ 8:47ನ ಮೇಲೆ ಮಧ್ಯಾಹ್ನ 2:41ವರೆಗೂ ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ, ಇದು ಕುಂಭರಾಶಿನೇ. ಆನಂತರ ಅಂದರೆ 2:41ನ ಮೇಲೆ ರಾತ್ರಿ 8:33ವರೆಗೂ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ, ಇಲ್ಲಿಯವರೆಗೂ ಕುಂಭರಾಶಿ. ಹಾಗಾಗಿ ಯಾರೇ ಆದರೂ ಈ ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ಯಾಕೆಂತಂದರೆ ಯೋಗ ಇವತ್ತು ನಕ್ಷತ್ರ ಯೋಗ ಸರಿಯಾಗಿಲ್ಲ. ತಿಥಿ ಕೂಡ ರಾತ್ರಿ ಮೇಲೇ ಚೆನ್ನಾಗಿರೋದು. ಆದ್ದರಿಂದ ಸ್ವಲ್ಪ ಕೊಡುವ ತಗೊಳ್ಳುವ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ರಾತ್ರಿ 8:33ನ ಮೇಲೆ 2 ಗಂಟೆ 22 ನಿಮಿಷ ರಾತ್ರಿಯವರೆಗೂ, ಅಂದರೆ ಲೇಟ್ ನೈಟ್ವರೆಗೂ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಇದು ಮೀನರಾಶಿಯಾಗುತ್ತದೆ. ರಾತ್ರಿ 2:22 ಮೇಲೆ ಬೆಳಗ್ಗೆವರೆಗೂ ಉತ್ತರಾಭಾದ್ರ ನಕ್ಷತ್ರವಿದೆ, ಇದು 1ನೇ ಪಾದ, ಇದು ಮೀನರಾಶಿನೇ. ಇದನ್ನು ತಿಳ್ಕೊಳ್ಳಿ. ಇವತ್ತು 100% ಅಶುಭ ಮತ್ತು ಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯಗಳು ಅಂತ ಅಂದರೆ ಮನುಷ್ಯರ ಕೈಯಲ್ಲಿ ಎಷ್ಟಾಗುತ್ತದೋ, ಅಂದರೆ ನಮಗೆ ತಿಳಿದವರೆಗೂ ಅದನ್ನು ಖಂಡಿತ ಸರಿಯಾಗಿ ಉಪಯೋಗಿಸಿದ್ವಿ. ಇದನ್ನು ಉಪಯೋಗಿಸ್ಕೋಬೋದು. ಬೆಳಿಗ್ಗೆ 7:13ರಿಂದ 9:04, 10:44ರಿಂದ 1:32, ಮಧ್ಯಾಹ್ನ 3:01ರಿಂದ 11:13, ರಾತ್ರಿ 11:19ರಿಂದ ಅಂದರೆ 6 ನಿಮಿಷ ಗ್ಯಾಪಲ್ಲಿ ರಾತ್ರಿ 1:41. ಅದೇ ಥರ ರಾತ್ರಿ 3:19ರಿಂದ ದಿನ ಪೂರ್ತಿ ಅಂದರೆ ಬೆಳಗ್ಗೆವರೆಗೂ ಶುಭವಾಗಿದೆ. ಅದೇ ಥರ 100% ಅಶುಭ ಸಮಯ ನೋಡೋಣ. 6:25ರಿಂದ ರಾತ್ರಿ 2:22ವರೆಗೂ ನಕ್ಷತ್ರ ಶೂಲ ದಕ್ಷಿಣ ದಿಕ್ಕಲ್ಲಿ ಅಂತಂದಿವೆ. ಹಂಗಾಗಿ ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ ಅಂತ ಫಸ್ಟೇ ಹೇಳಿದ್ವಿ. 6 ಗಂಟೆ 25 ನಿಮಿಷ 7:11ವರೆಗೂ ದುರ್ಮುಹೂರ್ತ. 9:06ರಿಂದ 10:40ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ. 9:17ರಿಂದ 10:42 ರಾಹು ಕಾಲ. ಮಧ್ಯಾಹ್ನ 1:34ರಿಂದ 2:59ವರೆಗೂ ಯಮಗಂಡ ಕಾಲವಿದೆ. ರಾತ್ರಿ 11:15ರಿಂದ 11:17ವರೆಗೂ 2 ನಿಮಿಷ ಇದು ಮೃತ್ಯು ಇದೆ. ಆ ಸಮಯದಲ್ಲಿ ಎಚ್ಚರ. ರಾತ್ರಿ ಅಂತಂದರೆ 1:43ನ ಮೇಲೆ 12 ಗಂಟೆ ಮೇಲೆ 1:43ನ ಮೇಲೆ 3:17ವರೆಗೂ ವಿಷಕಾಲವಿದೆ. ಈ ಸಮಯಗಳಲ್ಲಿ ಸ್ವಲ್ಪ ಗಮನ ಕೊಡಿ.
ಇಷ್ಟಕ್ಕೆ ಮುಗೀತು. ಆದರೂ ಸ್ವಲ್ಪ ಕೆಲವರು ಡೀಟೇಲ್ ಆಗಿ ಕೇಳ್ತಾರೆ, ಫಸ್ಟ್ ಥರ ಈಗ ಇಲ್ಲ ಕಮ್ಮಿ ಮಾಡಿಬಿಟ್ರಿ ಅಂತ. ಆದ್ದರಿಂದ ಸ್ವಲ್ಪ ಅದರ ಡೀಟೇಲು ಅಂತಂದರೆ 7:13ರಿಂದ 9:04 ಇದು ಬೇಕಾದರೆ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಇಷ್ಟಕ್ಕೆ ನೀವು ಮುಗಿಸ್ಕೋಬೋದು. ಆ ಸಮಯದಲ್ಲಿ ಏನಿತ್ತು ಅಂತಂದರೆ ಸ್ವಲ್ಪ ಚೋರ ಕಾಲ ಅಂತ ಇರೋದರಿಂದ ನಿಮ್ಮ ವಸ್ತುಗಳನ್ನ ಭದ್ರವಾಗಿಟ್ಕೊಳ್ಳುವಂಥದ್ದು ಒಳ್ಳೆಯದು. ಮತ್ತು ಇದೇ ಸಮಯದಲ್ಲಿ ಇರುವಂಥ 8:19ವರೆಗೂ ಗುರು ಹೋರೆ, ಕಾಮನ್ ಆಗಿ 7:22ರಿಂದ 8:19ವರೆಗೂ ಗುರು ಹೋರೆ ಶುಭ ಸಮಯ ಅಂತ ಅಂತಾರೆ. ಆದರೂ ನಾವು ಪದೇ ಪದೇ ಹೇಳುವಂಥದ್ದು ಏನು ಅಂತಂದರೆ ಅದರಲ್ಲಿ ಕೆಟ್ಟೋದೇ ಇರೋದನ್ನು ನಾವು ಅದರಲ್ಲಿ ವಿಂಗಡಿಸಿ ನೋಡೋಣ. ವಿಂಗಡಿಸಿದರೆ ಏನು ಬರುತ್ತೆ ಹಂಗೆ ಅಂತಂದರೆ 7:13ರಿಂದ 9:04ವರೆಗೂ ಶುಭ ಸಮಯ ಅಂತ ಕೊಟ್ಟಿದ್ದೀವಿ. ಅದರಲ್ಲಿ ಗುರು ಹೋರೆ ಬರೋದರಿಂದ ಇವತ್ತಿನ ಗುರು ಹೋರೆ ಶುಭವಾಗಿದೆ. ಕೆಲವು ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಇನ್ನೂ ನಾವು ಪದೇ ಪದೇ ಅಂತೀವಿ, ಇದು ವಿಂಗಡಿಸಿ ಕೊಟ್ಟಿರೋದು, ಆದರೆ ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಇದು ಬೇಕಾದರೆ ಮಾತ್ರ ತಗೊಳ್ಳಿ, ಇಲ್ಲವಾದರೆ ಖಂಡಿತ ನಾನು ಫಸ್ಟೇ ಹೇಳಿದಂತೆ 100% ಒಳ್ಳೆಯ ಟೈಮ್ ಅಂತ ಕೊಟ್ಟಿದ್ದೀವಲ್ಲ ಅದನ್ನೇ ನೀವು ಉಪಯೋಗಿಸ್ಕೊಳ್ಳಿ. ಮತ್ತು ಇದೇ ಸಮಯದಲ್ಲಿ ಆಗುವಂಥ ಇನ್ನೊಂದು ವಿಷಯಗಳು ಕುಜ ಹೋರೆ ಅಂತಿದೆ. ಅಂದರೆ ಇದನ್ನು ನಾವು ವಿಂಗಡಿಸಿ ನಿಮಗೆ ಡೈರೆಕ್ಟಾಗಿ ಅದನ್ನು ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದೀವಿ. 8:19ರಿಂದ 9:04ವರೆಗೂ ಕುಜ ಹೋರೆ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು. ಕುಜದೋಷ ಇರುವವರು ಈ ಸಮಯದಲ್ಲಿ ಪರಿಹಾರ ಮಾಡಿಕೊಳ್ಳಿ. ಅದೇ ಥರ ಇನ್ನೊಂದು ಟೈಮು ಅಂತ ನಾವು ನೋಡೋಣ. ಇರೋದರಲ್ಲಿ ಒಂದು ಒಳ್ಳೆಯ ಟೈಮು ಅಂತ ನಾವು ವಿಂಗಡಿಸಿ ಮಾಡ್ತೀವಿ. 10:44ರಿಂದ 1:30, ಅಂದರೆ ಇದು ಬೆಳಗ್ಗೆ 10:44ರಿಂದ ಮಧ್ಯಾಹ್ನ 1:32ವರೆಗೂ ಶುಭ ಸಮಯ ಅಂತ ಕೊಟ್ಟಿದ್ದೀವಿ. ಇದರಲ್ಲಿ ಶುಕ್ರ ಹೋರೆ ಬರುವಂಥದ್ದು 10:15ರಿಂದ 11:11ವರೆಗೂ. ಆದ್ದರಿಂದ ಇದರಲ್ಲಿ ಶುಭ ಸಮಯ ಅಂತ ಇರೋದರಿಂದ ನಾವು ಏನು ಮಾಡ್ಬೋದು, 10:44 ಮೇಲೆ 11 ಗಂಟೆ 11 ನಿಮಿಷದವರೆಗೂ ಶುಕ್ರ ಹೋರೆ ಇದೆ. ಹೊಸ ಬಟ್ಟೆ ಹಾಕ್ಬೋದು, ಹೊಸ ಒಡವೆ ಹಾಕ್ಕೋಬೋದು, ಹೆಣ್ಣು ಮಕ್ಕಳಿಗಾದ ಕಾರ್ಯಗಳನ್ನು ಒಳ್ಳೆಯದಕ್ಕೆ ಎಲ್ಲನೂ ಮಾಡಿಕೊಡ್ಬೋದು. ಈ ರೀತಿ ತಗೊಂಡ್ರೆ ಇದು ಶುಭವಾಗಿರುತ್ತದೆ. ಶುಕ್ರನ ಅಂಶವಾದ ಭರಣಿ ನಕ್ಷತ್ರ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ ಮತ್ತು ವೃಷಭ ಲಗ್ನ, ತುಳಾ ಲಗ್ನ, ವೃಷಭ ರಾಶಿ, ತುಳಾ ರಾಶಿ ಇಂಥವರೆಲ್ಲ ಶುಕ್ರನ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡ್ರೆ ಶುಕ್ರನ ದೋಷಗಳು ಕಡಿಮೆ ಆಗುತ್ತದೆ, ಶುಕ್ರನಿಂದ ಅನುಕೂಲ ಸಿಗ್ತದೆ. ಅದೇ ಸಮಯದಲ್ಲಿ ಅಂದರೆ ಈ ಟೈಮ್ ಒಳಗಡೆನೆ ಏನೆಲ್ಲ ಮತ್ತು ಇದೆ ಅಂತಂದರೆ ಅಮೃತ ಗಳಿಗೆಯು ಕೂಡಿ ಬರುತ್ತದೆ. ಅರೆ ಅಮೃತ ಗಳಿಗೆ ಇರೋದು 10:42 ಮೇಲೆ 12:08ವರೆಗೂ. ಹಂಗಾಗಿ ಪರ್ಟಿಕ್ಯುಲರ್ ಆಗಿ ಈ ಸಮಯದಲ್ಲಿ ಅಂದರೆ 10:14ರಿಂದ ನೀವು ಲೆಕ್ಕಕ್ಕೆ ತೊಗೊಂಡ್ರೂ ಕೂಡ 10:44 ಮೇಲೆ ಅಂತ ತಗೊಳ್ಳಿ, 11 ಗಂಟೆ 11 ನಿಮಿಷದವರೆಗೂ ಅಂತಂದರೆ ಅಮೃತ ಸೇರುತ್ತದೆ, ಶುಕ್ರ ಹೋರೆ ಸೇರುತ್ತದೆ, ಶುಭ ಸಮಯ ಇರುತ್ತದೆ. ಇದು ಒಂದು ಉತ್ತಮ ಸಮಯ. ದಿನ ಕೆಟ್ಟೋದು ಅಂತ ಅಂದ್ರೂ ಇದು ಸ್ವಲ್ಪ ಒಳ್ಳೆಯದು ಮಾಡುತ್ತದೆ, ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಇದೇ ಥರ ಮಧ್ಯಾಹ್ನ 12:44ರಿಂದ 1:32ವರೆಗೂ ಶುಭ ಸಮಯ ಅಂತಂತೀವಿ. ಈ ಸಮಯದಲ್ಲಿ ಏನಿದೆ ಅಂತಂದರೆ ಚಂದ್ರ ಹೋರೆ ಇದೆ. 2ನೇ ತಾರೀಕು ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಪದೇ ಪದೇ ಅಂತೀವಿ 11ನೇ ತಾರೀಕು, ಇದು ನ್ಯೂಮರಾಲಜಿ, ಆಸ್ಟ್ರೋ ನ್ಯೂಮರಾಲಜಿ. 29ನೇ ತಾರೀಕಲ್ಲಿ ಹುಟ್ಟಿದವರು ಚಂದ್ರ ದರ್ಶನ ಮಾಡ್ಬೋದು. ಅಂದರೆ ದರ್ಶನ ಅನ್ನೋದು ಮಂತ್ರ ಜಪ ಹಂಗೆ ಅಂತ ಹಗಲಲ್ಲಿ, ರಾತ್ರಿ ಆದರೆ ಚಂದ್ರನು ಕಾಣುತ್ತದೆ. ಹಗಲಲ್ಲಿ ಚಂದ್ರ ದರ್ಶನ ಅಂದರೆ ಏನರ್ಥ ಅಂತಂದರೆ ಚಂದ್ರನ ಧ್ಯಾನ ಮಾಡಿಕೊಳ್ಳುವಂಥದ್ದು. ಈ ಸಮಯದಲ್ಲಿ ಸ್ವಲ್ಪ ಯಾರಾದರೂ ಪ್ರಾಣಾಯಾಮ, ಧ್ಯಾನ ಇಂಥದ್ದು ಮಾಡಿದರೆ ಶುಭವಾಗಿರುತ್ತದೆ ಅಂತ. ಮತ್ತೊಂದು ಸಮಯವನ್ನು ಹುಡುಕೋಣ, ಒಳ್ಳೆಯ ಸಮಯ ಅಂತ. ಇದು ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಇದು ಬೇಕಾಗಿದ್ದರೆ ಮಾತ್ರ ತಗೊಳ್ಳಿ. ಯಾಕೆಂತಂದರೆ ಇಷ್ಟು ದೊಡ್ಡದಾಗಿದೆ ಪ್ರೋಗ್ರಾಮ್ ಅಂತ ಕೆಲವರು ಯೋಚನೆ ಮಾಡ್ಬೋದು. ಖಂಡಿತ ಯೋಚನೆ ಮಾಡಿ, ಇದು ಖಂಡಿತ ಉಪಯೋಗ ಆಗುತ್ತದೆ. ಮತ್ತು ಇನ್ನೊಂದು ಏನಂತಂದರೆ ಸೂರ್ಯ ಹೊರೆ ಬರುವಂಥದ್ದು. ಇದು 3:57ರಿಂದ ಮಧ್ಯಾಹ್ನ ಅಂದರೆ ಸಂಜೆಯಿಂದ 4 ಗಂಟೆಯಿಂದ ಇಟ್ಕೋಬೋದು. ಅಲ್ಲಿಂದ 4:54ವರೆಗೂ ಸೂರ್ಯ ಹೊರೆ ಇದೆ. ಇದರಲ್ಲಿ 4:01ರಿಂದ 4:54 ಇರುವ ಸೂರ್ಯ ಹೊರೆ ಶುಭವಾಗಿರುತ್ತದೆ. ಸೂರ್ಯನು ಯಾರ ಜಾತಕದಲ್ಲಿ ದೋಷವಾಗಿದೆಯೋ ಅಥವಾ ನಿಮ್ಮ ತಂದೆಯವರ ಆರೋಗ್ಯ ಕಡಿಮೆ ಇದ್ದರೆ ಔಷಧಿ ಕೊಡಿ, ವಿಷವಲ್ಲ, ಖಂಡಿತವಾಗಿಯೂ ಕಾಪಾಡಬೇಕು. ಅದರಿಂದ ಈ ಸಮಯಗಳಲ್ಲಿ ಎಚ್ಚರ. ಮತ್ತೊಂದು ಸಮಯ ಅಂತಂದರೆ ಇದರಲ್ಲಿ ವೃಷಭ ಲಗ್ನ ಬರುವಂಥ ಸಮಯ 4:54ರಿಂದ 6:56. ಇದರಲ್ಲೂ ಶುಭವಾಗಿರುವ ವೃಷಭ ಲಗ್ನದಲ್ಲಿ ಒಳ್ಳೆಯ ಸಮಯ ಅಂತಂದರೆ 5 ಗಂಟೆ 1 ನಿಮಿಷದ ಮೇಲೆ 6:56ವರೆಗೂ ವೃಷಭ ಲಗ್ನ ಶುಭವಾಗಿದೆ. ಇದೇ ಥರ ಇನ್ನೂ ಹೋಗುತ್ತದೆ. ಇದರಲ್ಲಿ ಲಾಭದ ಸಮಯ ಅಂತ ನೋಡೋಣ. ಲಾಭದ ಸಮಯ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 6 ಗಂಟೆ 1 ನಿಮಿಷದ ಮೇಲೆ 7:25ವರೆಗೂ ಲಾಭದ ಸಮಯ.
ಹಂಗಾಗಿ ಲಾಭ ಬರುವಂಥದ್ದು. ಕೆಲವು ಸಮಯಗಳಲ್ಲಿ ದುಡ್ಡು ಕೊಡೋದು ತಗೊಳ್ಳೋದು ಇಂಥದ್ದೆಲ್ಲ ಇರುತ್ತದೆ. ರಾತ್ರಿ ಒಳಗಡೆ ಈ ಸಮಯವನ್ನು ಉಪಯೋಗಿಸ್ಕೋಬೋದು. ಈ ರೀತಿ ಇನ್ನೂ ಇದೆ, ಬೆಳಗ್ಗೆವರೆಗೆ ಇರುತ್ತದೆ. ಆದರೂ ಇವತ್ತು ಇಷ್ಟು ತಿಳ್ಕೊಳ್ಳಿ. ಸಂಜೆ ಒಳಗಡೆ ವ್ಯವಹಾರಗಳಲ್ಲಿ ಇದನ್ನು ನೋಡಿಕೊಂಡು ನೀವು ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.